ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಸಿಎಲ್ಪಿ ಮೀಟಿಂಗ್ಗೆ ಶಾಸಕರು ಒಬ್ಬರಾದ ಮೇಲೊಬ್ರು ಆಗಮಿಸ್ತಾ ಇದ್ದಾರೆ. ವಿಧಾನಸೌಧ ತಲುಪಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯನವರು ಕೂಡ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಲಿದ್ದಾರೆ. ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಲ್ಪಿ ನಾಯಕನ ಹೆಸರು ಸೂಚನೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಸ್ವತಃ ಸಿದ್ದರಾಮಯ್ಯನವರ ಸುಪರ್ದಿಯಲ್ಲೇ ಸಿಎಲ್ಪಿ ನಾಯಕನ ಆಯ್ಕೆ ಆಗುತ್ತೆ. ಒಬ್ಬೊಬ್ಬರಾಗಿ ಶಾಸಕರು ಆಗಮಿಸ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಸಿಎಲ್ಪಿ ಮೀಟಿಂಗ್. ಅಂಡ್ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಲಿದ್ದಾರೆ. ವಿಧಾನಸೌಧಕ್ಕೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ. ಯತೀಂದ್ರಗೆ ಡಿಸಿಎಂ ಪೋಸ್ಟ್ ಊಹಾಪೋಹ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿರುವ ಹಂಗಾಮಿ ಸಿಎಂ ಸಿದ್ದರಾಮಯ್ಯ. ಏನದು ಊಹಾಪೋಹ ಅಂದ್ರೆ? ಕಾಂಗ್ರೆಸ್ ಶಾಸಕಾಂಗ ಸಭೆಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಲ್ಲ ಶಾಸಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಬಂದವ್ರನ್ನೆಲ್ಲ ಮಾಧ್ಯಮದವರು ಮಾತಾಡಿಸ್ತಾ ಇದ್ದಾರೆ. ಏನ್ ಸರ್ ತಮ್ಗೆ ಸಚಿವ ಸ್ಥಾನ ಸಿಗುತ್ತಾ? ಏನ್ ಮೇಡಮ್ ತಮ್ಗೆ ಸಚಿವ ಸ್ಥಾನ ಸಿಗುತ್ತಾ ಅಂತ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಮಗ ಯತೀಂದ್ರ ಅವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಯತೀಂದ್ರ ಅವರನ್ನ ಕೇಳಲಾಯಿತು, ಏನ್ ಸರ್ ತಮ್ಮನ್ನ ಡಿಸಿಎಂ ಮಾಡ್ತಾರಂತೆ ಹೌದಾ ಅಂತ. ಅದಕ್ಕೆ ಸ್ವತಃ ಯತೀಂದ್ರ ಅವರು ಈ ಡಿಸಿಎಂ ಪೋಸ್ಟ್ ಎಲ್ಲವೂ ಕೂಡ ಊಹಾಪೋಹ ಅಂತ ಅಂದಿದ್ದಾರೆ. ಮತ್ತು ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾವು ಅನುಸರಿಸ್ತೀವಿ ಅನ್ನೋ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಇವತ್ತಿನ ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೊಸ ನಾಯಕನ ಆಯ್ಕೆ ಏನಿದೆ ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಟು ಅಥವಾ ಸಿದ್ದರಾಮಯ್ಯನವರನ್ನ ನಿರ್ಲಕ್ಷಿಸಿ ಸಿದ್ದರಾಮಯ್ಯನವರನ್ನ ದೂರ ಇಟ್ಟು
ಯಾವ ಪ್ರಕ್ರಿಯೆಗಳು ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದರ್ವೈಸ್ ಆಲ್ಸೋ CLP ಮೀಟಿಂಗ್ ಅಲ್ಲಿ ಒಬ್ಬ ಶಾಸಕರಾಗಿ ಸಿದ್ದರಾಮಯ್ಯನವರು ಭಾಗವಹಿಸಲೇಬೇಕು. ಅದನ್ನು ಹೊರತುಪಡಿಸಿ ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆ ಹೆಸರು ಸೂಚಿಸುವುದು ಸಿದ್ದರಾಮಯ್ಯನವರೇ. ಹೀಗಾಗಿ ಸಿದ್ದರಾಮಯ್ಯನವರ ಸುಪರ್ದಿಯಲ್ಲಿ ಇಡೀ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಲಘು ಬಗೆಯಿಂದ ಎಲ್ಲ ಶಾಸಕರುಗಳು ಕೂಡ ಓಡಿ ಓಡಿ ಬರ್ತಾ ಇದ್ದಾರೆ. ಯತೀಂದ್ರ ಅವರು ಮಾತಾಡಿದ್ದಾರೆ, ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ವರಿಷ್ಠರು ಚರ್ಚೆ ಅದೆಲ್ಲ ನಾಯಕರುಗಳು ವರಿಷ್ಠರು ಚರ್ಚೆ ಅದೆಲ್ಲ ನಾಯಕರುಗಳು ವರಿಷ್ಠರು ಚರ್ಚೆ ಅದೆಲ್ಲ ನಾಯಕರುಗಳು ವರಿಷ್ಠರು ಚರ್ಚೆ ಅದೆಲ್ಲ ನಾಯಕರುಗಳು. ಎಸ್, ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳಿದ್ದು DCM ಪೋಸ್ಟ್ ಕೊಡ್ತಾರಂತೆ ಸರ್ ತಮ್ಗೆ, ತಾವೇನ್ ಹೇಳ್ತೀರಾ ಅಂತ ಮಾಧ್ಯಮದವರು ಕೇಳ್ತಾರೆ. ಇಲ್ಲ, ಅದೆಲ್ಲವೂ ಕೂಡ ಊಹಾಪೋಹ. ಹೈಕಮಾಂಡ್ ಏನ್ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಹೊರತು DCM ಪೋಸ್ಟ್ ಊಹಾಪೋಹ ಅಂತ ಹೇಳಿದ್ದಾರೆ. ಈ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಮಾತನಾಡಿಸಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ, ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಹೀಗೆ ಎಲ್ಲಾ ನಾಯಕರ ಹೆಸರುಗಳನ್ನು ಕೂಡ ಮೇಡಮ್ ಅವರು ತೆಗೆದುಕೊಂಡ್ರು. ಇವರೆಲ್ಲರ ಸುಬರ್ತಿಯಲ್ಲಿ ಮುಂದಿನ 2028ರ ಚುನಾವಣೆಗೆ ನಾವು ಒಟ್ಟಾಗಿ ಹೋಗ್ತೀವಿ ಅನ್ನೋ ಮಾತನ್ನ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳ್ತಾ ಇದ್ರು.